ಗೈಸ್ ಇಲ್ಲಿ ಕೇಕ್ ಮೇಲೆ ನೋಡಿ ಹೆಂಗ್ ಬರ್ಸವ್ರೆ. ಓಯ್ ಹುಡುಗ ಏನೋ ನಿನ್ನ ಹೆಸರು? ಏನ್ ಅಕ್ಕ ತಮ್ಮನ್ ಸಂಬಂಧ? ಮಕ ಮುಚ್ಕತಾವಳ ಮಕ ಮುಚ್ಚ. ಪಾಪು ಅವರ ದೊಡ್ಡಪ್ಪನ್ ಮಾತಾಡ್ಸೋಣ. ಅಭಿ ಫ್ರೇಮ್ ಕಣೋ. ಕೈಲಾಸದಲ್ಲಿರೋನು ಶಿವ, ಕೈಲಾಸಕ್ಕೆ ಕಳ್ಸೋನು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಯುವ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಎಲ್ಲಿದ್ದೀವಪ್ಪ ಅಂದರೆ, ಸೊ ನಿಮ್ದು ಲಾಸ್ಟ್ ವ್ಲಾಗ್ ನೋಡಿರ್ಬೋದು, ನಮ್ಮ ಅತ್ತೆದು ಬೇಬಿ ಶವರ್ ಇತ್ತು. ಸೊ ಇವತ್ತು ಪಾಪು ಯಾವಾಗ 27th ಅಲ್ವಾ ಆಗಿದ್ದು? 27th ಸೋಮವಾರ. ಯಾಕೆ ಐಡಿಯಾನೇ, ಅವಳಿಗೆ ಐಡಿಯಾನೇ ಇಲ್ಲ ಗೈಸ್. ನನಗೆ ಐಡಿಯಾನೇ ಇಲ್ಲ. 27th ಮಂಡೇ ಪಾಪು ಆಯಿತು. ಸೊ ಬಾಯ್ ಪಾಪು, ಸೊ ಗಂಡು ಮಗು ಆಯಿತು. ಇವತ್ತು ನಮ್ಮ ಅತ್ತೆ ಅವರ ಅಮ್ಮನ ಮನೆಯಲ್ಲಿ ಅಷ್ಟೇ ಅವಳಿಗೆ ಬರೋದು, ಇನ್ನು ಮುಂದಕ್ಕೆ ಏನು ಮಾತಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ನಮ್ಮ ಅತ್ತೆಯವರ ಅಮ್ಮನ ಮನೇಲಿ ಮಂಡ್ಯ. ಸೊ ಅಲ್ಲಿಗೆ ಬಂದಿದ್ದೀವಿ. ಇವತ್ತು ಹೆಸರಿಡೋ ಶಾಸ್ತ್ರ ಇದೆ, ಅದಕ್ಕೆ ಇವತ್ತು ಫುಲ್ ಫಂಕ್ಷನ್ನು ಏನೇನು ನಡೀತೀವಿ ಅಂತ ತೋರಿಸ್ತೀವಿ. ಇವಾಗ ಇಲ್ಲಂತೂ ಹೆವಿ ಬಿಸಿಲು ಐತೆ ಗೈಸ್, ಮಂಡ್ಯದಲ್ಲಂತೂ ಹೆವಿ ಬಿಸಿಲು. ಹಾಂ, ಚಿರುಷ್ ಚೆನ್ನಾಗಿ, ದೇವರ ಮಗ ಚಿರುಷ್ ಅಂತ ಹೆಸರು ಇವಾಗ ನಮ್ಮ ಮಾಮ ಇಟ್ಬಿಟ್ಟವ್ರೆ ಆಗಲೇ. ಇವಾಗ ಅದಕ್ಕೆ ಒಳಗೆಲ್ಲ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗೀತು. ಸೊ ಇಂಟ್ರೋ ಇನ್ನೂ ಕೊಟ್ಟಿರಲಿಲ್ಲ ಅಂತ ಇವಾಗ ಕೊಡ್ತಾ ಇದ್ದೀನಿ. ಇವಾಗ ಬನ್ನಿ ಹೋಣ, ಲೆಟ್ಸ್ ಗೋ. ಎಸ್, ಫುಲ್ಲು ನಾಟಿ ಮಂಡ್ಯ ಹಳ್ಳಿ ವೈಬ್ಸ್, ಟಿಪಿಕಲ್ ಹಳ್ಳಿ ಮನೆ ಹೇಗಿರುತ್ತೆ ಆ ಥರ. ಗೈಸ್ ಇವಾಗ ಫುಲ್ಲು ನಿಮಗೆ ಹಳ್ಳಿ ವೈಬು. ಸೊ ಇವಾಗ ಪಾಪುನ ಇಲ್ಲಿ ಹೆಸರಿಟ್ಟು, ಸೊ ಈಗ ಅಲ್ಲಿ ತೊಟ್ಲು ಮೇಲೆ ಹಾಕಕ್ಕೆ ಹೋಗಿದ್ದೀವಿ. ಪಾಪುನಂತೂ ಇವಾಗಲೇ ಏನು ರಿವೀಲ್ ಏನು ಮಾಡಲ್ಲ, ಇದು ಏನೋ ಫೇಸು ತೋರಿಸಲ್ಲ. ಸೊ ಇವಾಗ ಎಲ್ಲ ಸ್ವೀಟ್ ಬಂತು, ಸ್ವೀಟೆಲ್ಲ ಹಂಚಿ ಇವಾಗ ಪಾಪುನ ಅಲ್ಲಿ ತೊಟ್ಲ ಮಲಗ್ಸೋಕೆ ಹೋಗೋರೆ. ಅಲ್ಲಿ ಫುಲ್ ಹೆವಿ ಜನ ಅವರೇ ಗೈಸ್, ಫುಲ್ ಜನ ಅವರೇ. ಶಾಕೆ ವಿಡಿಯೋಗ್ರಾಫರ್ ಆಗ್ಬಿಟ್ಟಿದ್ದೀನಿ ಇವಾಗ ನಾನು. ಸೊ ಇವಾಗ ಅಲ್ಲೆಲ್ಲ ಫುಲ್ ಜನ ಅವರೇ. ಸೊ ಅದನ್ನು ತೋರಿಸ್ತೀನಿ ನಡ್ರಿ. ಇವಳು ಆಯ್ ಅಂತ ಇಲ್ಲಿಂದನೇ ಆಯ್ ಅಂದ್ಬಿಟ್ಲು. ಪಿಕ್ಚರಲ್ಲಿ ಹೀರೋಯಿನ್ ಮ್ಯಾಲಿಂದ ತೆಗಿತಾರಲ್ಲ, ಮಾತಾಡ್ಲಿ ಚಿಂದಂಗಿರ್ಲಿ. ಗೈಸ್ ಇಲ್ಲಿ ಕೇಕ್ ಮೇಲೆ ನೋಡಿ ಹೆಂಗ್ ಬರ್ಸವ್ರೆ. ಓಯ್ ಹುಡುಗ ಏನೋ ನಿನ್ನ ಹೆಸರು? ಈಗ ನೆಕ್ಸ್ಟ್ ಹೆಸರು ಇಟ್ಟಿದೀವಲ್ಲ ಅದನ್ನ ಹೇಳ್ತಾರೆ. ಇವಾಗ ಯಾರು ತಲೆ ಓಡಿಸಿದ್ರು? ಇವಾಗ ಅವನ ಇದು ಬರ್ಸಿರೋದು. ಈ ಹುಡುಗ ಏನೋ ನಿನ್ನ ಹೆಸರು? ನನ್ನ ಹೆಸರು ಚಿರುಷ್ ಅಂತ. ಸೊ ನಾವು ಇಲ್ಲಿ ಪಾಪಕ್ಕೆ ಸ್ವಲ್ಪ ಬಟ್ಟೆ ತೊಗೊಂಡಿದ್ದೀವಿ. ಸೊ ಈಗ ಅಲ್ಲಿ ಕೊಡಬೇಕು. ಏನೇನು ತಗೊಂಡಿದ್ದೀವಿ ಹೇಳು? ಗಿಫ್ಟ್, ಇನ್ನು ದೊಡ್ಡ ಗಿಫ್ಟ್ ಒಂದು ಬರ್ಡೇಗಿರುತ್ತೆ. ಅಲ್ಲ ಝೂಮಲ್ಲಿ ಹೆಂಗೆ ಕಾಣ್ತಿ ಅಂತ ಚೆನ್ನಾಗಿ ದೊಡ್ಡ ಯಾರನ್ನ ಹಾಯ್ ಮಾಡ್ರಿ ಲಾಗ್ಗೆ ಹಂಗೆ ಹೇಳಜಿ. ಹೆಂಗೆ ಅನಿಸ್ತೈತೆ? ಖುಷಿ ಆಯ್ತು. ಖುಷಿ? ಹಾಂ, ಮೊಮ್ಮಗ ನೋಡಿ ಸಂತೋಷ ಆಯ್ತು. ಸಂತೋಷ. ಹಾಂ, ಆ್ಯಕ್ಚುಲಿ ಗೈಸ್ ನಮ್ಮ ಮಮ್ಮಿಗಿಂತ ನಮ್ಮ ಅಜ್ಜಿನೇ ಸೂಪರಾಗಿ ಮಾತಾಡ್ತಾರೆ. ಹಾಂ ಅದೇನೋ ಕರೆಕ್ಟು. ಇಂಗ್ಲೀಷ್ ಅಂದರೆ ನಮ್ಮ ಅಜ್ಜಿ ಕರೆಕ್ಟಾಗಿ ಮಾತಾಡ್ತಾರೆ. ನಮ್ಮಮ್ಮ ತೊದಲು ಸುಡ್ತದೆ. ನಮ್ಮಮ್ಮ ಸ್ವಲ್ಪ ಲೈಟಾಗಿ ಎಮೋಷನ್ ಆಗಿದ್ದಾರೆ, ಬಿಕಾಸ್ ಡ್ಯಾಡಿ ನೆನಪಾಗ್ತಾ ಇದ್ದಾರೆ ಅಂತ. ಅದಾಗುತ್ತೆ, ಬಟ್ ಇದೆಲ್ಲ ಸೌಂಡು ಆಚೆ ಹೋಗಿ ನಿಮಗೆ ಸಿಗ್ತೀನಿ. ಏನು ಅಕ್ಕ ತಮ್ಮನ ಸಂಬಂಧ? ಮಕ ಮುಚ್ಕತಾವಳ ಮಕ ಮುಚ್ಚ. ಇವಳಂತೂ ಫುಲ್ ಕೆಂಪು ಆಗ್ಬಿಟ್ಟವಳು. ಕೆಂಪಿ ಕೋಣನ್ ಕುಂಟೆ ಬತ್ತವನೆ. ಬಂದ ಇದೇ ಗೈಸ್. ಏನು ಗೊತ್ತಾ, ಅವ್ನು ವಾಪಸ್ ಕಳಿಸಿದ್ದು ಅಲ್ಲಿಂದ ತೋರ್ಸೋಣ ಅಂತ ಬಂದು ಹಿಂಗೆ ಹಾಕೋಣ ಅಂತ. ಬಂದ
ಆಯ್ತು ನಡಿಯಪ್ಪ. ಸೀಟೆಲ್ಲ ಸುಟ್ಟೋಗ್ಬಿಟ್ಟೈತೆ, ಕೆಳಗಡೆ ಏನು ಸುಡಲ್ಲ. ವೆಲ್ಕಮ್ ಮಾಡಿದ್ ನಾನು, ಗಾಡಿಲಿ ಕೂರ್ಸ್ಕೊಂಡು ಹೋಗ್ತಾರ ಅವ್ರ ಅಣ್ಣನ. ಅಲ್ಲಿ ಹಾಕ್ಬೋದು ನಡಿ ಗೈಸ್. ಎಲ್ಲ ಊಟಕ್ಕೆ ಕೂತ್ಕೊಬಿಟ್ಟವ್ರು ಆಲ್ರೆಡಿ. ಫುಲ್ಲು ಟಿಪಿಕಲ್ ವಿಲೇಜ್ ಗೈಸ್ ಇದು, ಪಕ್ಕ ಮಂಡ್ಯ ಕರೆಕ್ಟಾಗಿ ಒಳಗಡೆ ಸಂಪಳ್ಳಿ ಅಂತ. ಸೊ ಚೆನ್ನಾಗೈತೆ, ಅಂದರೆ ಬಿಸಿಲು ಅದೊಂದು ಅಷ್ಟೇ, ಇನ್ನೇನಿಲ್ಲ. ಹಾಯ್ ಹೇಳಿ ಹಂಗೆ ವ್ಲಾಗ್ಗೆ. ಸೊ ಅವರು ನಮ್ಮ ಅತ್ತೆ ಇಲ್ವಾ, ಅವರ ಬ್ರದರ್. ಇವಾಗ ಪಾಪು ಅವರ ದೊಡ್ಡಪ್ಪನ ಮಾತಾಡ್ಸೋಣ. ಹೇಳು, ಇಲ್ಲಿ ನಮ್ಮ ಮಾಮ ಲಾಗ್ಗೆಲ್ಲ ಬರಲ್ಲ. ಆಯ್ತು ಹೇಳು ಹೋಗ್ಲಿ, ಏನು ಅನಿಸ್ತೈತೆ, ಖುಷಿ ಅನಿಸ್ತೈತಾ? ಬರಲ್ವಂತೆ, ಆಮೇಲೆ ಮಾತಾಡ್ಸೋಣ. ಗೈಸ್ ಇಲ್ಲಿ ನೋಡ್ರಿ, ಎದುರುಗಡೆನೇ, ಇಲ್ಲಿ ಮನೆ ಮುಂದೆ ಎದುರುಗಡೆನೇ ಬಾವಿ ಐತಿ ನೋಡ್ರಿ, ಸಕ್ಕತ್ತಾಗೈತಿ. ಇಲ್ಲಿಂದ ಫುಲ್ ವಿಂಟೇಜ್ ನೋಡ್ರಿ. ಅಲ್ಲಿ ಮೇಲ್ಗಡೆ ಅದು ಆ ಕಡೆಯಿಂದ ಹೋಗ್ಬೋದು, ಅಲ್ಲಿಂದ ಮೆಟ್ಲೈತೆ, ಅಲ್ಲಿಂದ ಹೋಗಿ ಮೇಲೆ ಹಿಂಗೆ ನೋಡ್ಬೋದು. ಪಕ್ಕ ಹಳ್ಳಿ ವಿಂಟೇಜ್ ಸ್ಟೈಲ್. ಇಲ್ಲಿ ಇದು ಇವೆಲ್ಲ ನೋಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ ಗೈಸ್. ಇಲ್ಲಿ ಹಸು, ಮುಂದೆ ಹಸು ಎಲ್ಲ ಚೆನ್ನಾಗಿ ಕಾಣುತ್ತೆ. ಮಾತಾಡಿ ಈಗ ಹಳೆ ಮನೆ ಅಂದೆ. ಅಂದರೆ ಇಲ್ಲಿರೋಕ್ಕೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಳ್ಳಿ ಕಡೆ ಅಲ್ಲಿ ಬೆಂಗಳೂರಲ್ಲಿ ಇದ್ದು ಈ ಥರ ಯಾವಾಗೋ ಒಂದು ಸತಿ ಬಂದರೆ ಸಖತ್ತಾಗಿ ಆಡುತ್ತೆ. ಹಂಚು ಮನೆ ಎಲ್ಲ. ಯಾರನ್ನ ಅತ್ತೇನು ಮಾತಾಡಿಸ್ತೀನಿ ಈಗ. ಅತ್ತೆ ಹೇಳತ್ತೆ, ಈಗ ಪೂಜೆ ಎಲ್ಲ ಮುಗಿ ಯಾರೂ ಮಾತಾಡಲ್ಲ ಆಗಲಿ. ಹೇಳತ್ತೆ, ಹೆಂಗನ್ನಿಸ್ತು? ಚೆನ್ನಾಗಿ ಅನಿಸ್ತಾ? ಹೆಸರು ಎಲ್ಲ ಇಷ್ಟ ಆಯ್ತಾ? ಹಾಂ. ಈಗ ಆರೋಗ್ಯ ಎಲ್ಲ ಪೇಯ್ನ್ ಇದೆ ಚೂರು. ಏನೇ ಇವಳು ಎಲ್ಲಿಂದಲ್ಲ ನೋಡ್ತಾಳೆ. ಏನೋ ಕ್ವಶನ್ಸ್ ಕೇಳ್ತಾ ಇದೆಯಲ್ಲ ನಮ್ಮ ಅತ್ತೆ ಮಾವನ, ಏನು ಅಂತ. ಅದು ನೀನು ಲಾಗಲ್ಲಿ ನೋಡ್ಕೊ. ಇವಳು ಯಾರು ಹೇಳು, ಮನೆಯವರೇ ಲಾಗ್ ನೋಡಲ್ಲ, ಇವಳು ಲಾಗ್ ಮಾಡು ಅಂತ ನನಗೆ ಹೇಳ್ತಾಳೆ. ಹಾಂ, ಏನು ಸಮಾಚಾರ? ಅವರು ನೈಟ್ ಶಿಫ್ಟ್ ಮಾಡಿ ಫುಲ್ಲು ಬಿಸಿ ಬಾಯ್. ಸ್ವೀಟಾರು ತಿನ್ನೋಗಿ. ಗೈಸ್ ಇವಾಗ ಊಟಕ್ಕೆ ಬಂದಿದ್ದೀವಿ. ಸೊ ಈ ಕಡೆ ವೆಜ್ಜವ್ರು ಕೂತಿದ್ದಾರೆ. ವೆಜ್ಜವ್ರು ಯಾರ್ಯಾರು ಕೂತಿದ್ದಾರೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇವಳು ಆಗಲೇ ಮುಖ ಮುಚ್ಕೊತಾವಳೆ. ವೆಜ್ಜು ಅಕ್ಕ ತಮ್ಮಂದಿರು ವೆಜ್ಜು. ಸೊ ಯಾಕಂದರೆ ಅವರು ಕುಕ್ಕೆಗೆ ಹೋಗಿ ಬಂದಿದ್ರು. ಸೊ ಅದಕ್ಕೆ 21 days ಅಲ್ಲ ನಾನ್ ವೆಜ್ ತಿಂತಾರೆ. ಇವಾಗ ಕುಕ್ಕೆಗೆ ಹೋಗಿ ಬಂದಿದ್ರಲ್ಲ, ಸೊ ಅದಕ್ಕೆ 21 days ತಿನ್ನಲ್ಲ ಅಂತ ಕೂತಿದ್ದಾರೆ. ಅಲ್ಲ ಮೇಡಮ್, ಇಲ್ಲ ಎಲ್ಲಿ ತೋರಿಸಲ್ಲ ಹೇಳಿ. ಇಲ್ಲ ತೋರಿಸಲ್ಲ, ಮಖ ತೋರಿಸಲ್ಲ, ಎಲ್ಲ ಹಂಗೆ ನೋಡೋಕ್ಕಾಗಲ್ಲ. ತಿನ್ನಿ, ಬಡಿಸ್ಬೇಕಾ? ಅದೊಂದೇ ಗೈಸ್, ಏನು ಗೊತ್ತಾ, ನಾನ್ ವೆಜ್ ಇದಕ್ಕೆ ಬಂದ್ಬಿಟ್ಟು ವೆಜ್ ತಿನ್ನೋದೈತಲ್ಲ, ಅದಕ್ಕಿಂತ ಒಂದು ಇದು ಬೇಡವೇ ಬೇಡ. ಎಷ್ಟು ಫೀಲ್ ಮಾಡ್ಕೊಂಡು ತಿಂತವ್ರೆ. ಏನು ಗೈಸ್ ಇವಾಗ ಇಲ್ಲಿ ತೋಟದ ಹತ್ರ ಇಲ್ಲಿ ನೀರಲ್ಲಿ ಆಟಾಡ ಅಂತ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಅತ್ತೆಯವರ ರಿಲೇಟಿವು. ಸೊ ಅಲ್ಲಿಗೆ ಬಂದಿದ್ದೀವಿ ನೋಡೋಣ ಅಂತ. ಇಲ್ಲಿ ಗೈಸ್ ಇಲ್ಲಿ ಮನೆ ಸಕ್ಕತ್ತಾಗಿ ಕಟ್ಸ್ಕೊಂಡವ್ರೆ, ಪೀಸ್ಫುಲ್ಲಾಗಿ ಕಟ್ಸ್ಕೊಂಡವ್ರೆ. ತೋಟ ನೋಡಿರಿ, ತೋಟದ ಮನೆ, ಎಳ್ನೀರು, ಮರ ಗಿಡ ಎಲ್ಲ ಸಕ್ಕತ್ತಾಗಿ ಮಾಡ್ಕೊಂಡವ್ರೆ. ಆ ಕಡೆ ಅಲ್ಲಿ ಕಾವಲೇರಿ ಥರ ಅಲ್ಲಿ ಫುಲ್ಲು, ಅಲ್ಲಿ ನೀರಲ್ಲಿ ಆಟಾಡ್ಬೋದು. ಈಗ ಅಲ್ಲಿ ತೋರಿಸ್ತೀನಿ ನೋಡ್ರಿ. ಅವ್ರು ಆಚೆ ಕಾಣಲಿಲ್ಲ. ಹಾಂ, ಇವ್ರು ಕರೀದೆ ಮನೆಯೊಳಗೆ ಹೋಯ್ತವ್ರಲ್ಲ ಅಂತ. ಇಲ್ಲೊಂದು 3 ನಾಯಿ ಬೇರೆ ಸಾಕ್ಬಿಟ್ಟವ್ರು. ಇಲ್ಲಿ ಇಲ್ಲೊಂದು, ಅಲ್ಲೊಂದು, ಇನ್ನೊಂದು ಅಲ್ಲಿ ಅಲ್ಲೊಂದು ಓಡಾಡ್ತೈತೆ. ಅದು ಚೆನ್ನಾಗೈತೆ. ಅದು ಅನ್ಕೋತಾ ಇರುತ್ತೆ, ಏನು ಇವರು ನೋಡ್ದಾ, ಏನಿದೆ ಹೆಸರು ಇವ್ರು 3 ಜನನ ಹೆಸರು? ಅದೇ ಕ್ಯೂಟಾಗಿರೋದು, ಸ್ವೀಟಿ ಅಂತ ಅದ್ರ ಹೆಸರು. ಸಕ್ಕತ್ತಾಗೈತೆ ಗೈಸ್. ಈ ಥರ ವೆದರು ಅಂದರೆ ನೋಡ್ರಿ, ಸೆಟ್ಲಾದರೆ ಈ ಥರ ಕ್ಲೀನಾಗಿ ಸೆಟ್ಲ್ ಆಗ್ಬಿಡ್ಬೇಕು. ಈ ಥರ ಮನೆ ಕಟ್ಕೊಂಡು ತೋಟ ಥರ ಆರಾಮ್ಸೆ ಇರ್ಬೋದು. ಅದೊಂದು ಚೆನ್ನಾಗಿರುತ್ತೆ. ಏನೋ ಒಂದು ಅದ್ಭುತ ತೋರಿಸ್ತೀನಿ ಅಂತ ಅದ್ಭುತ. ಈ ಪಿಳ್ಳೆಗಳೆಲ್ಲ ಏನು ಮಾಡ್ತವ್ರು ಗೊತ್ತಾ, ಇಲ್ಲಿ ನೋಡು
ಇಲ್ಲಿ ನೀರಲ್ಲಿ ಆಟಾಡ್ತಾವ್ರೆ. ಇಲ್ಲಿ ಫುಲ್ ಹಿಂಗೆ ಹೋಗ್ತಾ ಇರುತ್ತೆ ನೀರು. ಇನ್ನು ಅಂದರೆ ಈಗ ಕಡಿಮೆ ಆಗ್ಬಿಟ್ಟೈತೆ. ಇನ್ನೂ ಅಂದರೂ ಇನ್ನೂ ಒಂಚೂರು ಇಷ್ಟು ಹೈಟ್ ಆದರೂ ಬರುತ್ತೆ. ಅವಾಗ ಇನ್ನೂ ಸಖತ್ತಾಗಿರುತ್ತೆ. ಲಾಸ್ಟ್ ಟೈಮು ನಮ್ಮ ಅಕ್ಕವರೆಲ್ಲ ಬಂದಿದ್ದಾಗ ಫುಲ್ ಇತ್ತಂತೆ. ಅವಾಗ ಅವ್ರು ಇನ್ನೂ ಆಟಾಡಿದ್ರು. ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಬಿಸಿಲು ಗೈಸ್ ಹೆವಿ ಸಖತ್ ಬಿಸಿಲು ಐತಿ ನೋಡ್ರಿ ಹೆಂಗೆ ಆಟಾಡ್ತಾವ್ರು. ಈಗ ಒಂದು ಡೇರ್ ಕೊಡ್ತೀನಿ ಇವರಿಗೆ. ಸಮಿ ನಿನ್ಗೊಂದು ಡೇರ್. ಇಲ್ಲಿ ಬ್ರಿಡ್ಜ್ ಥರ ಐತೆ ನೋಡಿ, ಇಲ್ಲಿ ಇದನ್ನು ಕ್ರಾಸ್ ಮಾಡಬೇಕು. ಏನು ಬ್ಯಾಲೆನ್ಸ್ ಏನು ಇಲ್ದಂಗೆ ನೀನು ಕ್ರಾಸ್ ಮಾಡಬೇಕು. ಹೋಗು. ಹುಷಾರು ಕಣೆ, ಕಾಲು ಕಿಸ್ಕೊಂಬಿರ್ಗಿರೋ. ಓಕೆ, ಗೋ ಗೋ ಗೋ. ಏನು ಈಸಿಯಾಗಿ ಹೋಗ್ಬಿಟ್ಲು. ಭಾರ ಇಲ್ವಾ? ಹಾಂ, ಹೋಗೇ ಬಿಟ್ಲು ಗೈಸ್. ನಾವು ಮಾಡೋಣ. ಅಯ್ಯೋ ಅಳ್ಳಾಡ್ತಾ ಇತ್ಕೊಣಿ. ಕ್ರಾಸ್ ಮಾಡ. ನಿನಗೆ ಡೇರ್ ಇದು ಡೇರ್. ನಿನಗೆ ಏನು ಇದನ್ನು ಕ್ರಾಸ್ ಮಾಡಬೇಕು. ಮಾಡ್ತೀನಿ. ಹಾಂ ಮಾಡು. ಏನು ಮಾಡಬೇಕು ಆದರೂ ಭಯ. ನಾನು ಅರ್ಧ ದಾರಿಗೆ ಹೋದೆ, ಅಳ್ಳಾಡ್ಬಿಡ್ತು. ಏನು ಅಷ್ಟು ನೀನು ವೆಯ್ಟ್ ಇಲ್ಲ ಅಷ್ಟೊಂದು, ಅದಕ್ಕೆ ನಾನು ಶೂ ಹಾಕಿದ್ದೀನಲ್ಲ ಗೈಸ್, ಗ್ರಿಪ್ ಸಿಗಲ್ಲ ಹೋಗೋದೆ. ಆಮೇಲೆ ಹಾಕಬೇಕು ಬಿದ್ದು, ಮತ್ತು ನೆಕ್ಸ್ಟ್ ಸ್ಪೇರ್ ಬಟ್ಟೆನೂ ಇಲ್ಲ, ನೀರೆಲ್ಲ ಆಟ ಬಿದ್ದಿದ್ದೋಗ್ಬಿಟ್ಟು. ನೋಡ್ರಿ ಹೆಂಗೆ ಆಟಾಡ್ತಾವೆ. ಸ್ವೀಟಿ ಬೈಲ್ ಬಾ ಬಾ. ನೋಡ್ರಿ ಹೆಂಗೆ ಬರ್ತದೆ ಮೂರು. ಇದು ಅದ್ರ ಹೆಸರು ಸ್ವೀಟಿ, ಇದ್ರ ಹೆಸರೇನು? ನಾಟಿ. ಸ್ವೀಟಿ, ನಾಟಿ, ಘಾಟಿ. ಇದು ನೋಡಿ ಎಷ್ಟು ಸ್ವೀಟ್ ಐತಿ. ಇದು ನೋಡ್ರಿ, ಇದೇ ಚೆನ್ನಾಗಿರೋದು. ಇದೇ ಸಖತ್ತಾಗಿದೆ. ಇದಿಬ್ರೆ ನಮ್ಮ ಕಲರ್ ಯಾವ್ರಿ ಅಂತ. ಗಂಟೆ ಒಂದು ಮಿಸ್ಸು, ಇಬ್ರು ಅದೇ ಕಲರ್ ಇದ್ದೀರಲ್ಲ ಅಂತ ಅದು ಓಡ್ಬೋತೈತೆ. ಆ ಕಡೆ ನೋಡಿ 3 ಜನನು ನಡೀರಿ. ಅಪರೂಪಕ್ಕೆ ನನ್ನ ಕಲರು ತುಂಬ ದಿವಸ ಆದ್ಮೇಲೆ ಬಂದವು ನಮ್ಮ ಮನೆಗೆ. ಯಾವ್ದು ಎಷ್ಟು ಕ್ಯೂಟಾಗಿ ಐದು ಗೊತ್ತಾ? ಓ ಅಬ್ಬಿ ಫ್ರೇಮ್ ಕಣೋ. ಕಲರೇ ಬೇಡ. ಚೆನ್ನಾಗೈತೆ. ಮುಂಚೆ ಕೊಡ್ತಾರೆ ಬಡ್ಡಿ ಮಕ್ಕಳು. ಈ ನನ್ನ ಮಕ್ಳಿಗೆ ಒಂದೊಂದು ಹಳ ತಿನ್ಬಿಟ್ಟು ನಿಂತ್ಕೊತಾರೆ. ಗೈಸ್ ಇವಾಗೆಲ್ಲ ಹೊರಡ್ತಾ ಇದೀವಿ. ಬಾಯ್ ಮಾಡ್ಬಿಡಿ. ನಮ್ಮ ಬ್ಲಾಗಿಗೆ ಇವರೇ ತುಂಬಾ ಬಾಯ್ ಮಾಡ್ತಾ ಇದ್ದಿದ್ದು. ಕೊನೆಗೂ ಇವ್ರ ಒಪಿನಿಯನ್ ಏನು ನಾನು ತಿಳ್ಕೊಳ್ಳಿಲ್ಲ. ಹೆಂಗ ಅನ್ನಿಸ್ತು ನಿಮ್ಗೆ ಫಂಕ್ಷನ್ ಎಲ್ಲ? ನೀವು ತಾನೇ ಬಂದಿರೋದು, ನೀವೇ ಹೇಳ್ಬೇಕು. ನಮಗ್ ಸೂಪರ್ ಅನ್ಸ್ತಪ್ಪ. ನಮ್ಗೆ ಡಬಲ್ ಸೂಪರ್. ಪಾಪಗೆ ಏನಾಗ್ಬೇಕು? ಅತ್ತೆನಾ? ಅತ್ತೆ, ಸೋದ್ರ ಅತ್ತೆ. ನಿಮ್ಗೆ ಹೆಂಗ ಅನ್ಸ್ತು ಫಂಕ್ಷನ್ ಎಲ್ಲ? ಯಾಕಂದ್ರೆ ನೀವು ಫಸ್ಟ್ ನಮ್ಮ ಫ್ಯಾಮಿಲಿಗೆ ಹೊಸಬ್ರಾಗಿ ಇವಾಗ ನಮ್ಮವ್ರೆ ಆಗ್ಬಿಟ್ಟಿದಿರಲ್ವಾ, ಅದಕ್ಕೆ ನಿಮ್ಗೆ ಹೆಂಗ ಅನ್ಸ್ತು ಫೀಲ್? ಚೆನ್ನಾಗಿ ಅನಿಸ್ತಾ? ಸರಿ ಗೈಸ್, ಮಂಡ್ಯ ಊರಿಗೆ ಬಾಯ್ ಹೇಳೋ ಸಮಯ ಬಂತು. ಅಮ್ಮ ಬಾಯ್. ನಿಮ್ದು ಬೇಗ ಖುಷಿ ವಿಚಾರ ಆಗ್ಲಿ. ನಿಮ್ಮದು ಬೇಗ ಖುಷಿ ವಿಚಾರ ಆಗ್ಲಿ. ಓ ಗಾಯ್ಸ್, ಇವರೆಲ್ಲ ನಾನೇನು ತಳ್ಳಾಕ್ ನೋಡ್ತಾವ್ರಿ ಇವಾಗ. ಗೈಸ್ ಇವಾಗ ಅಲ್ಲಿಂದ ಹೊರಟ್ವಿ. ಸೊ ಇಲ್ಲಿ ಸ್ವಲ್ಪ ಒಂದು ವೀಡಿಯೋ ಮತ್ತು ಫೋಟೋ ಶೂಟ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಸೊ ಇವಾಗ ಮನೆಗೆ ಹೋಗಬೇಕು. ಸೊ ಇವಾಗ ಎಲ್ಲ ಚೆನ್ನಾಗಿ ಊಟ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಇವೊಂದೊಂದು ವೀಡಿಯೋ ತೆಗಿಬೇಕಾಯ್ತು, ಹಂಗೆ ನಾನು ಒಂಚೂರು ಫೋಟೋ ತೊಗೋಬೇಕಾಯ್ತು. ಸೊ ತಗೊಂಡು ಈಗ ಅವರೆಲ್ಲ ಹೋದ್ರು ಆಗಲೇ. ಇವಾಗ ನಾವು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. 1 hour later. ಸೊ ಗೈಸ್ ಇವಾಗ ಮನೆಗೆ ಬಂದು ಒನ್ ಅವರ್ ಆಯಿತು. ಸೊ ಮಕ್ಕಳಿಗೆ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಸೊ ಇವಾಗ ಬರ್ಗರ್ ತಿನ್ನೋಣ ಅಂತ ಬಂದಿದ್ದೀವಿ. ಅಲ್ಲಂತೂ ಕರೆಕ್ಟಾಗಿ ಅಷ್ಟೊಂದು ಊಟ ಮಾಡಲಿಲ್ಲ. ಸೊ ಎಲ್ಲರೂ ಸ್ವಲ್ಪ ತಿಂದು ಆಮೇಲೆ ಹೋಗೋಣ ಅಂತ. ಇವಳು ನೋಡ್ರಿ ಕಾಯ್ತಾವಳ ಹಾಕೋದು. ಈಗ ತಿನ್ನಲ್ಲ ಅವಳು ತೋರಿಸ್ದಾಗ. ಇವಳು ಇಲ್ಲಿ ಬಂದು ವೆಜ್ಜೆ ತಗೊಂಡವಳೆ.
ಅದೇಂತ ಗೊತ್ತಿಲ್ಲ. ಇವು ನಾಳೆ ಅರ್ಧ ತಿನ್ಕೊಂಡೆ ಒಟ್ಟೊಂದು ವೀಡಿಯೋ ಎಲ್ಲಿ ಹಿಡಿದೋಡ್ತಾನೆ ಅಂತ. ಓಕೆ, ತಿನ್ನುವಾಗ ಡಿಸ್ಟರ್ಬ್ ಮಾಡೋದು ಬೇಡ. ಇದು ನಿಮಗೆ ಚಾಲೆಂಜ್ ಇದ್ದಾಗ ಮಾತ್ರ ಮಾಡ್ತೀವಿ. ಸೊ ಇದೆಲ್ಲ ತಿಂದಾದ್ಮೇಲೆ ನಿಮಗೆ ಸಿಗ್ತೀನಿ.